ಈಗ ಮಾರುಕಟ್ಟೆನಲ್ಲಿ ಎಲ್ಲ ಆಲ್ಮೋಸ್ಟ್ ಹೈಬ್ರಿಡ್ ಮತ್ತೆ ಸುಧಾರಿತ ತಳಿಗಳು ಜಾಸ್ತಿ ಬರ್ತಾ ಇದೆ. ಅದು ನಮಗೆ ಬೆಳೆ ಹೆಚ್ಚು ಇಳುವರಿ ಬರುತ್ತೆ. ಆಮೇಲೆ ಕಲ್ಲರು ಶೈನಿಂಗ್ ತುಂಬಾ ಚೆನ್ನಾಗಿರುತ್ತೆ, ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಕ್ಕಂಥ ಕಲರ್ಸ್ ಬರ್ತಾ ಇದೆ. ಆಮೇಲೆ ಕೆಲವರೆಲ್ಲ ಅದನ್ನು ಪಾಲಿಶು ಮಾಡ್ತಾರೆ, ಆಮೇಲೆ ಅದ್ರ ಮೇಲೆ ಆಯಿಲ್ ಸ್ಪ್ರೇ ಮಾಡ್ತಾರೆ. ಈ ತರ ಮಾಡಿ ಕಸ್ಟಮರ್ಗೆ ಅಟ್ರಾಕ್ಟ್ ಆಗ್ಬೇಕು ಪ್ರಾಡಕ್ಟ್, ಆ ತರ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದೀವಿ. ಆದ್ರೆ ನಮ್ಮಲ್ಲಿ ನಾವು ಪ್ರಮೋಟ್ ಮಾಡೋದು ದೇಸಿ ತಳಿಗಳನ್ನ. ದೇಸಿ ತಳಿಗಳು ಸ್ವಲ್ಪ ಕಲರ್ ಡಲ್ ಇರಬಹುದು, ನಿಮಗೆ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೆ. ಎರಡನೇದು ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕಂಪೇರ್ ಮಾಡಿದ್ರೆ ಬೇರೆ ಕಾಳುಗಳಿಗೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಉದಾಹರಣೆಗೆ ಹೆಸರು ಕಾಳು ನೋಡಿ, ನಾವು ಮಾರ್ಕೆಟ್ ನೋಡ್ತಕ್ಕಂಥ ಹೆಸರು ಕಾಳು ತುಂಬಾ ಶೈನಿಂಗ್ ಇರುತ್ತೆ. ಇದರಲ್ಲಿ ಡಲ್ ಕಲರ್ ಇದೆ, ಬೂತ್ ಬಣ್ಣ ಇದೆ. ಇದು ನೋಡ್ಲಿಕ್ಕೆ ಹಿಂಗಿದೆ, ಬಟ್ ರುಚಿ ಅದರ ಎರಡರಷ್ಟು ರುಚಿ, ಹೈಬ್ರಿಡ್ಗಿಂತ ಎರಡರಷ್ಟು ರುಚಿ ಇರುತ್ತೆ. ಈ ತರದ ಜವಾರಿ ಅಥವಾ ದೇಸಿ ತಳಿಗಳನ್ನ ನಾವು ಪ್ರಮೋಷನ್ ಮಾಡ್ತಾ ಇದೀವಿ. ಅದೇ ರೀತಿ ಕಡಲೆಕಾಳು, ಸಣ್ಣ ಕಾಳು ಸಿಂಕ್ ಬರ್ತಾ ಇದೆ, ಸಿಂಕ್ ಇದೆ. ಇದು ನೀರಿಗೆ ಹಾಕಿದ್ರೆ ತುಂಬಾ ದಪ್ಪ ಆಗುತ್ತೆ. ಮತ್ತೆ ನಾಟಿ ಕಾಳು, ಇದು ತುಂಬಾ ಒಳ್ಳೆ ರುಚಿ ಬರುತ್ತೆ. ಅದೇ ರೀತಿ ಉರುಳಿನಲ್ಲಿ ಸ್ವಲ್ಪ ನಾವು ಕಲರ್ ಸಾಟೆಕ್ಸ್ ಎಲ್ಲ ಮಾಡಿ, ಈ ಕ್ವಾಲಿಟಿ ನಮ್ಗೆಲ್ಲೂ ಸಿಗಲ್ಲ, ನಿಮ್ಗೆ ಇಲ್ಲಿ ಲೋಕಲ್ ಆಗಿ ಎಲ್ಲೂ ಸಿಗಲ್ಲ ಈ ಕ್ವಾಲಿಟಿ ಹುರುಳಿಕಾಳೆಲ್ಲ. ಇದು ಬೆಸ್ಟ್ ಕ್ವಾಲಿಟಿ ಮಾಡಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಇದರಲ್ಲಿ 100% ಟೀ ಸ್ಟೋನ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ. ನೀವು ಡೈರೆಕ್ಟ್ ಇದು ಯೂಸ್ ಮಾಡಬಹುದು. ಮತ್ತೆ ಕುಕ್ಕಿಂಗ್ಗೆ ಎಲ್ಲದೂ ಕೂಡ ಅತ್ಯುತ್ತಮವಾದ ರುಚಿ ಬರ್ತಕ್ಕಂಥ ಉತ್ಪನ್ನಗಳು.